ಇನ್ನು ಧರ್ಮಸ್ಥಳದಲ್ಲಿ 7ನೇ ದಿನವಾದ ಇವತ್ತು ಕೂಡ ಅಸ್ಥಿಪಂಜರಕ್ಕಾಗಿ ಶೋಧ ನಡೆಸಲಾಯಿತು. ಬಂಗ್ಲಗುಡ್ಡ ಪಾಯಿಂಟ್ ನಂಬರ್ 11ರಲ್ಲಿ ಅಸ್ಥಿಪಂಜರಕ್ಕಾಗಿ ಹುಡುಕಾಟ ನಡೆಸಲಾಯಿತು. ಹಾಗಿದ್ರೆ ಅಸ್ಥಿಪಂಜರದ ರಹಸ್ಯದ ಇವತ್ತಿನ ಅಪ್ಡೇಟ್ ಏನು? ಬನ್ನಿ ನೋಡೋಣ. ಆ 11ನೇ ಪಾಯಿಂಟ್ನಲ್ಲಿ ಯಾವುದೇ ರೀತಿಯ ಅಸ್ಥಿಪಂಜರ, ಕಳೆ ಬರ, ಯಾವುದೇ ಪಳೆಯುಳಿಕೆ ಸಿಕ್ಕಿಲ್ಲ ಅನ್ನೋ ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧ ಚುರುಕುಗೊಂಡಿದೆ. ನಿನ್ನೆ 11ನೇ ಪಾಯಿಂಟ್ ಅಗೆಯಲು ಹೋದಾಗ ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಆ ಸಾಕ್ಷ್ಯವನ್ನ ನೋಡಿ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. TV9ಗೆ ಧರ್ಮಸ್ಥಳ ಪ್ರಕರಣದ ರಣರೋಚಕ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಇದಕ್ಕೂ ಮುನ್ನ ಇಂದಿನ ಶೋಧ ಕಾರ್ಯ ಹೇಗಿತ್ತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. 7ನೇ ದಿನವಾದ ಇಂದು ಕೂಡ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರೆದಿತ್ತು. ಬಂಗ್ಲಗುಡ್ಡ ಪಾಯಿಂಟ್ ನಂಬರ್ 11ರಲ್ಲಿ ಅಸ್ಥಿಪಂಜರಕ್ಕಾಗಿ ಹುಡುಕಾಟ ನಡೆಸಲಾಯಿತು. 6 ಅಡಿಗಳವರೆಗೆ ಗುಂಡಿ ತೋಡಿ ಹುಡುಕಾಟ ನಡೆಸಲಾಯಿತು. ಆದರೆ ಕಳೇಬರ ಪತ್ತೆಯಾಗದ್ದಕ್ಕೆ 11ನೇ ಪಾಯಿಂಟ್ನಲ್ಲಿ ಶೋಧ ಮುಕ್ತಾಯಗೊಳಿಸಲಾಯಿತು. 11ನೇ ಪಾಯಿಂಟ್ನಲ್ಲಿ ಈಗ ಶೋಧ ಕಾರ್ಯ ಮುಕ್ತಾಯವಾಗಿರುವಂಥದ್ದು. ಇಷ್ಟವರೆಗೂ ಕೂಡ 2.5 ಗಂಟೆಗಳ ಸುದೀರ್ಘವಾದ ಈ ಒಂದು ಶೋಧ ಕಾರ್ಯ ಇಲ್ಲಿವರೆಗೂ ನಡೀತು. ಅದೀಗ ಮುಕ್ತಾಯ ಆಗಿದೆ. ಸದ್ಯಕ್ಕೆ ಆ 11ನೇ ಪಾಯಿಂಟ್ನಲ್ಲಿ ಯಾವುದೇ ರೀತಿಯ ಅಸ್ಥಿಪಂಜರ, ಕಳೆ ಬರ, ಯಾವುದೇ ಪಳೆಯುಳಿಕೆ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಅಲ್ಲಿಂದ ಎಲ್ಲರೂ ಕೂಡ ತೆರಳಿದ್ದಾರೆ. ಈ ಒಂದು ಪಾಯಿಂಟ್ನಲ್ಲಿ 2.5 ಗಂಟೆಗಳ ಕಾಲ ಏನು ಕಾರ್ಯಾಚರಣೆಯನ್ನು ಮಾಡಲಾಯಿತು. ಆ ಸಂದರ್ಭದಲ್ಲಿ ಏನು ಕೂಡ ಸಿಗಲಿಲ್ಲ. 6 ಅಡಿ ಆಳದವರೆಗೂ ಕೂಡ ಅಗಲಾಯಿತು. ಮತ್ತೆ ಅಕ್ಕಪಕ್ಕದಲ್ಲಿ 5 ಅಡಿ ಅಗಲ ಅಗಿಬೇಕಾಗಿತ್ತು. ಆದರೆ 7-8 ಅಡಿಗಳಷ್ಟು ಅಕ್ಕಪಕ್ಕ ಆಗಿದ್ರೂ ಕೂಡ ಯಾವುದೇ ರೀತಿ ಈಗ ಅಸ್ಥಿಪಂಜರ ಪತ್ತೆ ಆಗಿಲ್ಲ. 11ನೇ ಪಾಯಿಂಟ್ನಲ್ಲಿ ಏನೂ ಸಿಗದೇ ಇರೋದ್ರಿಂದ ಅನಾಮಿಕ ವ್ಯಕ್ತಿ ಗುರುತಿಸಿದ 12ನೇ ಪಾಯಿಂಟ್ನಲ್ಲಿ ಶೋಧ ನಡೀತಿದೆ. ಎಸ್ಐಟಿ ಅಧಿಕಾರಿಗಳು ದೂರುದಾರನ ಸಮ್ಮುಖದಲ್ಲಿ ಅಸ್ಥಿಪಂಜರಕ್ಕಾಗಿ ಹುಡುಕಾಟ ಮಾಡಲಾಗ್ತಿದೆ. ಸದ್ಯಕ್ಕೆ ಇವಾಗ 11ನೇ ಪಾಯಿಂಟ್ನಿಂದ ಇವತ್ತು ಆರಂಭಿಸಿರುವಂಥದ್ದು. 11ನೇ ಪಾಯಿಂಟಿಂದ ಆರಂಭಿಸಿದ ಬಳಿಕ ಇವತ್ತು ಈಗ ನೆಕ್ಸ್ಟ್ 12ನೇ ಪಾಯಿಂಟಿಗೆ ಹೋಗ್ತಾರೆ. ಈಗ 11ನೇ ಪಾಯಿಂಟ್ ಅಂದರೆ ಆ ಪಕ್ಕದಲ್ಲಿ ಇರುವಂಥದ್ದು 12ನೇ ಪಾಯಿಂಟ್. ಆ ಒಂದು ಮರ ಏನು ಕಾಣ್ತಾ ಇದೆ, ಸೊ ಆ ಮರದ ಪಕ್ಕದಲ್ಲೇ ಇರುವಂಥದ್ದು. ನಿನ್ನೆಯೂ 11ನೇ